ಭವ್ಯ ಗೌಡ್ ಅವರ ಕಡೆಯಿಂದ ಅದ್ಭುತವಾದಂತ ಗುಡ್ ನ್ಯೂಸ್ ಸಿಕ್ಕಿದೆ. ಹೌದು, ಈಗ ಭವ್ಯ ಅವರು ಕರ್ಣ ಧಾರಾವಾಹಿ ಜೊತೆಗೆ ಸಿನಿಮಾ ಆಫರ್ ಅನ್ನು ಕೂಡ ಪಡೆದುಕೊಂಡಿದ್ದಾರೆ. ಬಹಳಷ್ಟು ಜನರಿಗೂ ಕೂಡ ಒಂದು ಖುಷಿಯ ವಿಚಾರ ಇದು. ಜೊತೆಗೆ ಇನ್ನ ಮದುವೆ ಆಗೋಕ್ಕೂ ಕೂಡ ತಯಾರಿ ಮಾಡ್ಕೋತಾ ಇದ್ದಾರೆ ಅಂತ. ಯಾಕಂದ್ರೆ ಅಕ್ಕನ ಒಂದು ಮದುವೆಯು ಕೂಡ ಅತಿ ಶೀಘ್ರದಲ್ಲಿ ನೆರವೇರುತ್ತೆ. ಇವರ ಅಕ್ಕನ ಹೆಸರು ದಿವ್ಯಾ ಅಂತ. ಸೊ ಅವರ ಒಂದು ಇತ್ತೀಚೆಗಷ್ಟೇ ಏನು ಬಾಯ್ ಫ್ರೆಂಡ್ ತಾವು ಲವ್ ಮಾಡ್ತಿರುವಂತ ಹುಡುಗನನ್ನ ರಿವೀಲ್ ಮಾಡಿದ್ರು ಇವರ ಅಕ್ಕ. ಹುಡುಗಿ ನೋಡುವಂತ ಶಾಸ್ತ್ರ ಕೂಡ ನಡೀತಿ. ಈಗ ಎಂಗೇಜ್ಮೆಂಟ್ ಸಹ ನೆರವೇರುತ್ತೆ, ಮದುವೆನೂ ಸಹ ಮಾಡ್ಕೋತಾರೆ. ನೆಕ್ಸ್ಟ್ ಈಗ ಭವ್ಯ ಅವರು ಇರುವಂತದ್ದು ಲೈನ್ ನಲ್ಲಿ. ಸೊ ಭವ್ಯ ಅವರು ಕೂಡ ಮದುವೆಯನ್ನ ಆಗಲಿದ್ದಾರೆ. ಬಹಳಷ್ಟು ಜನರು ಕೂಡ ಇವರ ಒಂದು ಮದುವೆನ ನೋಡಕ್ಕೆ ಕಣ್ತುಂಬಿಕೊಳ್ಳೋಕೆ ಕಾಯ್ತಾ ಇದ್ದಾರೆ. ಕನ್ನಡ ಧಾರಾವಾಹಿ ಸೂಪರ್ ಆಗಿ ಮಿಂಚ್ತಾ ಇದ್ದಾರೆ. ಮತ್ತೆ ದೇವಿ ಸಿನಿಮಾದಲ್ಲಿ ನಟನೆಯನ್ನು ಸಹ ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ಒಂದು ಒಳ್ಳೆ ಅದ್ಭುತವಾದಂತ ಸಿನಿಮಾ ಆಫರ್ ಕೂಡ ಸಿಕ್ಕಿರುವಂತದ್ದು. ಮತ್ತೆ ಜಾಹೀರಾತುಗಳಲ್ಲೆಲ್ಲ ಕಾಣಿಸ್ಕೋತಾ ಇದ್ದಾರೆ. ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ. ಪ್ರತಿ ದಿವಸ ನೀವು ಕನ್ನಡ ಧಾರಾವಾಹಿಯಲ್ಲಿ ಇವರ ಆಕ್ಟಿಂಗ್ ಅನ್ನ ನೋಡಬಹುದು. ತುಂಬಾನೇ ಅತ್ಯುತ್ತಮವಾದಂತ ನಟಿ ಅನ್ಬೋದು. ಎಲ್ರಿಗೂ ಕೂಡ ಇಷ್ಟ ಇವರ ನಟನೆ. ಸೂಪರ್ ಆಗಿ ನಟಿಸ್ತಾ ಇದ್ದಾರೆ. ಫೇವರೇಟ್ ಹೀರೋಯಿನ್ ಆಗಿದ್ದಾರೆ. ಮತ್ತೆ ಒಳ್ಳೊಳ್ಳೆ ಅವಾರ್ಡ್ಗಳು ಕೂಡ ಸಿಕ್ಕಿದೆ. ಇತ್ತೀಚೆಗಷ್ಟೇ ಒಂದು ತಿಂಗಳಲ್ಲೇ ಅವಧಿಯಲ್ಲೇ 2 ಅವಾರ್ಡ್ ಅನ್ನ ಪಡೆದುಕೊಂಡ್ರು ಉತ್ತಮ ನಟಿಯಾಗಿ. ಸೂಪರ್ ಅಲ್ವಾ? ನಿಮಗೂ ಕೂಡ ಇಷ್ಟನಾ ಭವ್ಯ ಗೌಡ? ನೀವು ಕೂಡ ಇವರ ಧಾರಾವಾಹಿಯನ್ನ ನೋಡ್ತಾ ಇದ್ದೀರಾ? ನಿಧಿ ಪಾತ್ರವನ್ನ ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ. ಮತ್ತೆ ಇವರು ಬಿಗ್ ಬಾಸ್ ನಲ್ಲಿ ತುಂಬಾನೇ ಹೆಸರುವಾಸಿಯಾಗಿದ್ರು. ಆ ಇಂದ ಬಹಳಷ್ಟು ಹಿಂದೆ ತಿರುಗಿ ನೋಡ್ಲೇ ಇಲ್ಲ. ತುಂಬಾ ಚೆನ್ನಾಗಿ ಕಾಂಬಿನೇಷನ್ ಅಂತೂ ವರ್ಕ್ ಆಗ್ತಾ ಇದೆ. ಕರ್ಣ ಮತ್ತು ನಿಧಿ ಕಾಂಬಿನೇಷನ್ ಇದೆಯಲ್ಲ, ಎಲ್ರಿಗೂ ಕೂಡ ಇಷ್ಟವಾಗ್ತಿರುವಂತಹ ಒಂದು ಧಾರಾವಾಹಿ ಅಂತಾನೆ ಹೇಳ್ಬೋದು. ನೀವು ಕೂಡ ತಪ್ಪದೆ ಎಲ್ಲ ಕೂಡ ವಿಡಿಯೋನ ಶೇರ್ ಮಾಡಿ. ಜೊತೆಗೆ ನೀವು ಕೂಡ ಇಷ್ಟನ ಈ ಒಂದು ಕನ್ನಡ ಧಾರಾವಾಹಿ ನೀವು ಕೂಡ ನೋಡ್ತಾ ಇದ್ದೀರಾ? ಮತ್ತೆ ಚಿಕ್ಕವರಿಂದ ದೊಡ್ಡವರು ಎಲ್ಲರೂ ಕೂಡ ಧಾರಾವಾಹಿನ ನೋಡ್ತಾ ಇದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ಮಹಿಳೆಯರಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಈ ಒಂದು ಧಾರಾವಾಹಿ ಅಂತಾನೆ ಹೇಳ್ಬೋದು.